ನಮಸ್ಕಾರ. ಸತೀಶ್ ಚಂದ್ರ ಅಂತ ಹೇಳಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಇವತ್ತಿನ ದಿವಸ ಒಂದು ಎರಡು ಒಳ್ಳೆ ಮಾಹಿತಿಗಳನ್ನ ಎಲ್ಲರ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ ಮ್ಯೂಚುವಲ್ ಫಂಡ್ ಬಗ್ಗೆ ಈ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಅಂತ ನಾನು ಮೊದಲೇ ಕೇಳ್ಕೊತಾ ಇದ್ದೀನಿ. ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಂದ ಕೂಡಲೇ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ಅಥವಾ ಏನಪ್ಪ ಹೇಗಪ್ಪ ಅಂತೇಳಿ. ಇದರಲ್ಲಿ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಈ ಥರ ನಾನಾ ಥರ ಇದೆ. ಮ್ಯೂಚುವಲ್ ಫಂಡ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಜೊತೆಗೆ ಹೈಬ್ರಿಡ್ ಅಂತ ಒಂದಿದೆ. ಅಪಾರ್ಟ್ ಫ್ರಮ್ ದಟ್ ಸೆಕ್ಟೋರಿಯಲ್ ಮತ್ತು ಥೀಮೆಟಿಕ್ ಅಂತ ಇದೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಎಲ್ಲರಿಗೂ ಏನಪ್ಪ ಚೆನ್ನಾಗಿ ಯಾವ್ದ್ರಲ್ಲಿ ಓಡುತ್ತೆ ಅದ್ರಲ್ಲಿ ದುಡ್ಡು ಹಾಕಬೇಕು, ಗಳಿಸ್ಬೇಕು ಅಂತ ಎಲ್ಲರದ್ದು ಆಸೆ. ಅದೇ ರೀತಿ ಏಮ್ಸಲ್ಲಿ ಕೂಡ ಫ್ಯೂಚರ್ ಟ್ರೆಂಡ್ಗಳು ಯಾವುದಿದೆ ಅದಕ್ಕೆ ಒಂದು ಯೋಚನೆ ಮಾಡಿ ಆಯಾ ಟೈಮ್ನಲ್ಲಿ ಒಂದು ಒಳ್ಳೊಳ್ಳೆ ಫಂಡ್ಗಳನ್ನು ಬಿಡ್ತಾ ಇರ್ತಾರೆ. ಅದೇ ರೀತಿ ಆಲ್ರೆಡಿ ರನ್ನಿಂಗ್ ಫಂಡ್ಗಳು ಸಾಕಷ್ಟು ಇರ್ತವೆ. ಈಗ ನಾನು ಇವತ್ತು ಹೇಳ್ತಾ ಇರೋದು ಥೀಮೆಟಿಕ್ ಅಡ್ವಾಂಟೇಜ್ ಫಂಡ್ ICICI ಪ್ರುಡೆನ್ಷಿಯಲ್ದು. ICICI ಪ್ರುಡೆನ್ಷಿಯಲ್ನಲ್ಲಿ ಥೀಮೆಟಿಕ್ ಅಡ್ವಾಂಟೇಜ್ ಫಂಡ್ ಅಂತ, ಇದಕ್ಕೆ ಫಂಡ್ ಆಫ್ ಫಂಡ್ ಅಂತಲೂ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಫಂಡ್ ಆಫ್ ಫಂಡ್ ಅಂತ ಹೇಳಲಿಕ್ಕೆ ಒಂದು ರೀಸನ್ ಇದೆ. ಈ ಸೆಕ್ಟೋರಿಯಲ್ ಮತ್ತು ಥೀಮೆಟಿಕ್ ಎರಡು ವಿಭಾಗ. ಈ ಸೆಕ್ಟೋರಿಯಲ್ ಇದರಲ್ಲಿ ಫಂಡಲ್ಲಿ ಏನಿರ್ತದೆ ಅಂದರೆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಇರ್ತದೆ. FMCG ಆಗಲಿ, ಇನ್ಫ್ರಾ ಆಗಲಿ, ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಫಾರ್ಮ್, ಈ ಥರದ್ದೆಲ್ಲ ನಾನಾ ಥರದ್ದು ಕಂಪ್ಲೀಟ್ ಸೆಕ್ಟೋರಿಯಲ್ ಮೇಲೆ ಇರುತ್ತೆ. ಬಟ್ ಥೀಮೆಟಿಕ್ ಅಡ್ವಾಂಟೇಜ್ ಫಂಡಲ್ಲಿ ಯಾವ ಥರ ಸ್ಪೆಷಾಲಿಟಿ ಅಂತಂದರೆ ಈ ಎಲ್ಲ ಸೆಕ್ಟರ್ನು ಕವರ್ ಮಾಡಿ ಒಂದು ಫಂಡ್ ಥೀಮನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಂದರೆ ICICI ಪ್ರುಡೆನ್ಷಿಯಲ್ ಥೀಮೆಟಿಕ್ ಅಡ್ವಾಂಟೇಜ್ ಫಂಡ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಆಲ್ ಸೆಕ್ಟರ್ ಮೇಲೆ ಯಾವ್ಯಾವ ಸೆಕ್ಟರ್ ಇದೆ ಅದರಲ್ಲಿ ಫಂಡ್ ಮ್ಯಾನೇಜರ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಆ ಪೋರ್ಟ್ಫೋಲಿಯೋ ಅಸೆಟ್ ಅನ್ನೋದು ಅಲೋಕೇಶನ್ ಮಾಡೋಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ನನ್ನ ಇನ್ವೆಸ್ಟ್ಮೆಂಟ್ ಆದಾಗ ನಾನು ಯಾವ್ದ್ರಲ್ಲಿ ಹಾಕಿದ್ದೀನಿ ಅಂತ ಹೇಳಿ ಯಾವ್ಯಾವುದೋ ಸೆಕ್ಟರ್ ಓಡ್ತಾ ಇರುತ್ತೆ. ಇವತ್ತು ನಾನು ಫಾರ್ಮಾ ಹಾಕಿದ್ರೆ ಫಾರ್ಮಾ ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಓಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಹಾಕಿದ್ರೆ ಅವೇರ್ ಬಿಟ್ಟು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಓಡುತ್ತೆ. ಇದನ್ನು ನಾವು ಗೇರ್ ಮಾಡಿ ನಾವು ಹಾಕಿ ನಮ್ಮ ದುಡ್ಡು ಬಳಸೋತಕ್ಕ ಟೈಮ್ ಮುಗಿದೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಒಂದು ರಿಸ್ಕನ್ನು ಆ ಫಂಡ್ ಮ್ಯಾನೇಜರು ಅವರು ಒಂದು ಏನು ರಿಸರ್ಚ್ ಟೀಮ್ ಇದೆ, ಅಥವಾ ಒಂದು ಪರ್ಸನಲ್ ಸ್ಕಿಲ್ ಇದೆ, ಅಥವಾ ಕಂಪನಿಯ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದ್ರ ಮೇಲೆ ಆ ಫಂಡನ್ನು ನಮಗೆ ಪ್ರೊಫೆಷನಲಿ ಅದನ್ನು ಅವರು ಎಂಗೇಜ್ ಆಗಿ ಅದನ್ನು ಫಂಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ರಿಟರ್ನ್ ಕೊಡ್ತಾರೆ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಫಂಡು ಯಾರಿಗೂ ಗೊತ್ತಿಲ್ಲ ಅಗಾಧವಾಗಿ ರಿಟರ್ನ್ ಕೊಟ್ಟಿದೆ. ಸಿನ್ಸ್ 5 years ಮೋರ್ ದೆನ್ 25% ರಿಟರ್ನ್ ಕೊಟ್ಟಿದೆ. ಸಿನ್ಸ್ 1 year 26% ಕೊಟ್ಟಿದೆ. ಇನ್ಸೆಪ್ಷನ್ ಇಂದ ಒಂದು 14-15% ಕೊಟ್ಟಿದೆ. ಲಾಸ್ಟ್ 3 years ಇಂದ 19% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 3 years ಅದು 5 years ಕಂಪೇರ್ ಮಾಡಿದ್ರೆ 25 ನಾಟ್ ಈ ಜೋಕ್. ಅಷ್ಟು ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಒಂದು ಫಂಡು. ಹಾಗಾಗಿ ಈ ಟೈಮ್ನಲ್ಲಿ ಒಂದು ಇಂಡಿಯಾ 3 trillion to 10 trillion ಇದು ಹೋಗುವಂಥ ಒಂದು ತುಂಬ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿ ನಮ್ದಿದೆ. ಹಾಗಾಗಿ ಇದು ಸೆಕ್ಟೋರಿಯಲ್ ಗ್ರೋತ್ ಕೂಡ ತುಂಬ ಟ್ರಾನ್ಸ್ಪರೆಂಟಾಗಿ ನಮಗೆ ಕಾಣ್ತಾ ಇದೆ, ನಮ್ಮ ಕಣ್ಣೆದುರಿಗೆ ಇದೆ, ಅಥವಾ ಕನ್ನಡಿಯಾಗೇ ಇದೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ ನಾವು ಯಾವುದೇ ನೋಡಲಿ ಎಲ್ಲರೂ ಅತ್ಯದ್ಭುತವಾಗಿ ಡೆವಲಪ್ ಆಗ್ತಾಯಿದೆ, ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ ಆಗ್ತಾಯಿದೆ. ಹಾಗಾಗಿ ಈ ನಡುವೆ ಯಾವ್ದಾದ್ರೂ ನಮ್ಗೆ ಚೆನ್ನಾಗಿ ಹೋಗುತ್ತೆ ಹೇಳೋದನ್ನ ನಮ್ಮ ಫಂಡ್ ಮ್ಯಾನೇಜರ್ ನಮ್ಮ ಹಣವನ್ನು ಒಂದು ಸ್ಕಿಲ್ಫುಲಿ ಅದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಥೀಮೆಟಿಕ್ಗೆ ಹೋಗೋದ್ರಿಂದ ತುಂಬ ಸೂಕ್ತ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ಸೆಕ್ಟೋರಿಯಲ್ ಇನ್ವೆಸ್ಟ್ಮೆಂಟ್ ಮಾಡೋ ಹಣವನ್ನೇ ನಾವು ಥೀಮೆಟಿಕಲ್ ಮಾಡೋದ್ರಿಂದ ಫಂಡ್ ಆಫ್ ಫಂಡ್ ಅಂತ ಹೇಳ್ತೀವಿ. ಆಲ್ ಸೆಕ್ಟೋರಿಯಲ್ ಫಂಡ್ಗಳಲ್ಲಿ ಯಾವ್ದು ಬೇಕೋ ಅದಕ್ಕೆ ಫ್ಲೆಕ್ಸಿಬಲ್ ಆಗಿ ಇದನ್ನು ಯೂಸ್ ಮಾಡಿ ಅದು ಮುಂದುವರಿಸೋದಾಗಿ ನಮ್ಮ ಹಣ ಸೇಫ್ ಆಗಿ ನಮ್ಮ ಗೋಲ್ ಏನಿದೆ ಅದನ್ನ 7 to 10 years ಪಾಲಿಸಿ ಈ ಒಂದು ಸ್ಕೀಮಿನ ಟರ್ಮನ್ನು ನಾವು ಇಟ್ಕೊಳ್ಳೇಬೇಕು. ಹಾಗಾಗಿ ಯಾರು ಲಾಂಗ್ ಟರ್ಮ್ನಲ್ಲಿ ಒಂದು ರಿಸ್ಕ್ ತಗೊಳ್ತಾ ಇರ್ತಾರೆ ಅವರಿಗೆ ರಿಸ್ಕ್ ಅಪಟೈಟ್ ಕಮ್ಮಿ ಇರುತ್ತೆ. ಹಾಗಾಗಿ ಗ್ರೋತು ಜಾಸ್ತಿ ಇರುತ್ತೆ. ಯಾರಿಗೆ ಗ್ರೋತ್ ಜಾಸ್ತಿ ಬೇಕು ಅವ್ರು ಸೆಕ್ಟೋರಿಯಲ್ಗೆ ಹೋಗಬೇಕು, ಅಥವಾ ಸೆಕ್ಟೋರಿಯಲ್ ಸ್ವಲ್ಪ ರಿಸ್ಕ್ ಯಾವ್ದು ಗೊತ್ತಾಗಲ್ಲ ಅಂದರೆ ಅವ್ರು 100% ಥೀಮೆಟಿಕ್ ಹೋಗೋದ್ರಿಂದ ಒಳ್ಳೆ ಒಂದು ವೆಲ್ತ್ ಕ್ರಿಯೇಷನ್ ಆಗೋಂಥ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ನನ್ನದೊಂದು ಸಿನ್ಸಿಯರ್ ರಿಕ್ವೆಸ್ಟು ಅಥವಾ ನಿಮಗೆಲ್ಲ ನಂಬರ ವಿನಂತಿ ಅಂತ ಹೇಳ್ತೀನಿ. ದಯವಿಟ್ಟು ICICI ಪ್ರುಡೆನ್ಷಿಯಲ್ ಥೀಮೆಟಿಕ್ ಅಡ್ವಾಂಟೇಜ್ ಫಂಡ್ ಅಥವಾ ಫಂಡ್ ಆಫ್ ಫಂಡ್ ಈ ಥರ ಇದು ಫಂಡ್ ಆಫ್ ಫಂಡ್ ಆಗಿರೋದ್ರಿಂದ ನಮ್ಮದು ಉತ್ತಮವಾದ ಒಂದು ನಿರೀಕ್ಷೆಯಿಂದ ನಾವು ಇದರ ಒಂದು ರಿಟರ್ನನ್ನು ಅಪೇಕ್ಷೆ ಪಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ದಯವಿಟ್ಟು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ನನ್ನ ಒಂದು ಪರ್ಸನಲ್ ಅಡ್ವೈಸು ಅಥವಾ ಸಿನ್ಸಿಯರ್ ಅಡ್ವೈಸು. ಕೊನೆಯದಾಗಿ ಮ್ಯೂಚುವಲ್ ಫಂಡ್ ಒಂದು ಡಿಸ್ಕ್ಲೈಮರ್ ಅಂತ ಇರುತ್ತೆ. ಯಾವುದೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಇದು ಮಾರ್ಕೆಟ್ ವಾಲಟಿಲಿಟಿಗೆ ಒಳಪಟ್ಟಿರ್ತದೆ. ಆದ್ದರಿಂದ ಇನ್ನೊಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಅದ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಚೆನ್ನಾಗಿ ಓದಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ.
ದಯವಿಟ್ಟು ಇಷ್ಟೊತ್ತು ವಿಡಿಯೋನ ವೀಕ್ಷಣೆ ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಇದನ್ನು ಉಪಯೋಗನೂ ತಗೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾಹಿತಿ ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.